ಕೋಲಾರದಲ್ಲಿ ಆಸ್ತಿಯನ್ನ ಖರೀದಿ ಮಾಡಿದ್ರ ನಟ ಪ್ರಭುದೇವ ಅನ್ನುವಂತಹ ಪ್ರಶ್ನೆ ಇದೀಗ ಮನೆ ಮಾಡಿದೆ. ಬಂಗಾರಪೇಟೆಯಲ್ಲಿ ಐಷಾರಾಮಿ ವಿಲ್ಲಾ ಖರೀದಿಸಿದ್ರ ಪ್ರಭುದೇವ. ಹಂಚಳ ಬಳಿ ಇರುವಂತಹ ಜಿಯೋನಿ ಗಾಲ್ಫ್ ಕೋರ್ಸ್ನಲ್ಲಿ ವಿಲ್ಲಾ ಖರೀದಿ ಮಾಡಿದ್ದಾರೆ ಅನ್ನೋ ವಿಷಯ ಬಂಗಾರಪೇಟೆಯಲ್ಲಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೂ ಕೂಡ ಪ್ರಭುದೇವ ಅವರು ಭೇಟಿ ಕೊಟ್ಟಿದ್ದಾರೆ. ಸಾಮಾನ್ಯರಂತೆ ಬಾಡಿಗೆ ಕಾರ್ನಲ್ಲಿ ಅವರು ಬಂದು ಸಹಿ ಮಾಡಿ ಹೋಗಿದ್ದಾರೆ ಅನ್ನುವ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಪ್ರಭುದೇವ ಜೊತೆ ಸೆಲ್ಫಿಗೆ ಫ್ಯಾನ್ಸ್ ಈ ಸಂದರ್ಭದಲ್ಲಿ ಮುಗಿ ಬಿದ್ದಿದ್ದಾರೆ. ನೋಡಿ, ಪ್ರಭುದೇವ ಅವರು ಸಾಮಾನ್ಯರಂತೆ ಬಂದ್ರು, ರಿಜಿಸ್ಟ್ರಾರ್ ಕಚೇರಿಗೆ ಹೋದ್ರು, ಅಲ್ಲಿ ಪ್ರಕ್ರಿಯೆಗಳನ್ನ ಪೂರ್ಣ ಮಾಡಿಕೊಂಡ್ರು, ನಂತರ ಅಲ್ಲಿಂದ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಭುದೇವ ಅವ್ರನ್ನ ಕಂಡ ಕೂಡಲೇ ಜನ ಅವ್ರನ್ನ ಗುರುತಿಸಿ ಹೋಗಿ ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಂಡಿದ್ದಾರೆ, ಅವ್ರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಹಾಗಾಗಿ ಕೋಲಾರದಲ್ಲಿ ಅವರೇನಾದರೂ ಆಸ್ತಿಯನ್ನ ಖರೀದಿ ಮಾಡಿದ್ರಾ, ವಿಲ್ಲಾ ಖರೀದಿ ಮಾಡಿದ್ದಾರಾ ಅನ್ನುವಂತಹ ಪ್ರಶ್ನೆ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಬಂದಿರೋದ್ರಿಂದ ಸಹಜವಾಗಿ ಈ ಪ್ರಶ್ನೆ ಮೂಡ್ತಾ ಇದೆ. ಇನ್ನೇನು ಅವರೇ ಕೆಲ ದಿನಗಳಲ್ಲಿ ಆ ಬಗ್ಗೆ ಸ್ಪಷ್ಟನೆ ಕೂಡ ಕೊಡ್ತಾರೆ ಅಂತ ಕಾಣಿಸುತ್ತೆ. ಒಂದಷ್ಟು ಫೋಟೋಗಳು ಈಗ ಸದ್ಯ ಪ್ರಭುದೇವ ಅವರ ಜೊತೆಗೆ ಅಭಿಮಾನಿಗಳು ತೆಗೆದುಕೊಂಡಿರುವಂತಹ ಫೋಟೋಸ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಕೋಲಾರಕ್ಕೆ ಇವತ್ತು ಪ್ರಭುದೇವ ಅವರು ಬಂದಿದ್ರು, ಅವರು ಮಾಸ್ಕ್ ಹಾಕಿದ್ರು ಕೂಡ ನನ್ನನ್ನು ಯಾರು ಗುರುತಿಸೋಲ್ಲ ಅಂತ ಅಂದ್ಕೊಂಡಿದ್ರು. ಬಟ್ ಫ್ಯಾನ್ಸ್ಗೆ ಅವರು ಸಿಕ್ಕಿ ಬಿದ್ದಿದ್ದಾರೆ, ಐಡೆಂಟಿಫೈ ಮಾಡಿ ಅವ್ರ ಜೊತೆಗೆ ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಂಡಿದ್ದಾರೆ.